ದೇಹದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾದಾಗ ಅನೇಕ ಆರೋಗ್ಯದ ತೊಂದರೆಗಳು ಕಂಡು ಬರ್ತವೆ. ಹಾಗಾಗಿ ಸಕ್ಕರೆ ಅಂಶ ಹೆಚ್ಚಿರುವ ಆಹಾರವನ್ನ ತ್ಯಜಿಸಬೇಕಾಗತ್ತೆ. ಕೆಲವೊಮ್ಮೆ ರುಚಿಯಲ್ಲಿ ಸಿಹಿ ಇಲ್ಲ ಅಂತ ತಿಂದು ಬಿಡ್ತೇವೆ. ಆದ್ರೆ ಇಂಥ ಹೆಚ್ಚಿನ ಆಹಾರ ಸಕ್ಕರೆ ಮಟ್ಟವನ್ನ ಹೆಚ್ಚಾಗಿ ಹೊಂದಿರಲೂಬಹುದು. ಆ ನಿಟ್ಟಿನಲ್ಲಿ ದೇಹದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಿಸುವ ಇಂಥ ಆಹಾರಗಳಿಂದ ದೂರವಿರಿ. ದೇಹದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಿಸುವ ಆಹಾರಗಳಿವು. ಶುಗರ್ ಇದ್ದವರು ಇಂತಹ ಆಹಾರಗಳಿಂದ ದೂರವಿರಿ. ಇಂದಿನ ಜೀವನ ಶೈಲಿಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇವೆ. ಅದರಲ್ಲೂ ಮಧುಮೇಹ ಸಮಸ್ಯೆ ಇಂದು ಸಾಮಾನ್ಯ ಎನಿಸಿದ್ದು, ಹೆಚ್ಚಿನ ಜನರು ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸೋಕೆ ಹೋರಾಡ್ತಿದ್ದಾರೆ. ಮಧುಮೇಹವನ್ನ ನಿಯಂತ್ರಿಸೋಕೆ ಹೆಚ್ಚಿನ ಜನ ಔಷಧಿಗಳ ಮೇಲೆ ಅವಲಂಬಿಸುತ್ತಿದ್ದಾರೆ. ಆದರೆ ನಿತ್ಯ ಸೇವಿಸುವಂತ ಆಹಾರ ಕ್ರಮ ಕೂಡ ಮಧುಮೇಹ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ. ಅದರಲ್ಲೂ ಮಧುಮೇಹಿಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಾಪಾಡಿಕೊಳ್ಳೋದು ಬಹಳ ಅಗತ್ಯವಾಗಿತ್ತು. ದೇಹದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾದಾಗ ಅನೇಕ ಆರೋಗ್ಯ ತೊಂದರೆಗಳು ಕಂಡುಬರೋಕೆ ಪ್ರಾರಂಭಿಸುತ್ತೆ. ಹಾಗಾಗಿ ಸಕ್ಕರೆ ಅಂಶ ಹೆಚ್ಚಿರುವ ಆಹಾರವನ್ನ ತ್ಯಜಿಸಬೇಕು. ಹಾಗಾದ್ರೆ ದೇಹದಲ್ಲಿ ಸಕ್ಕರೆ ಮಟ್ಟವನ್ನ ಹೆಚ್ಚಿಸೋಕೆ ಆಹಾರಗಳು ಯಾವುದು ಅಂತ ತಿಳಿದು ಸೇವನೆ ಮಾಡೋದು ಅಗತ್ಯ. ಮಾರುಕಟ್ಟೆಯಲ್ಲಿ ಸಿಗುವ ತರಹೇವಾರಿ ಬ್ರೆಡ್ ಮತ್ತು ಬನ್ಗಳಲ್ಲಿ ಹೆಚ್ಚಿನ ಸಕ್ಕರೆ ಪ್ರಮಾಣ ಇರಲಿದ್ದು, ಇದನ್ನ ಸೇವಿಸುವ ಮುನ್ನ ಜಾಗೃತರಾಗಿ ಇರಬೇಕು. ಇವುಗಳು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಮತ್ತು ಹೈಡ್ರೋಜನೀಕರಿಸಿದ ಆಹಾರ ಪದಾರ್ಥಗಳಾಗಿದ್ದು, ಮಧುಮೇಹ ಇರುವವರು ಬ್ರೆಡ್ ತಿನ್ನೋದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಹಣ್ಣಿನ ರಸಗಳು. ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರು ಹಣ್ಣಿನ ರಸ ಕುಡಿದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರಲಿದೆ. ಯಾಕಂದ್ರೆ ಹಣ್ಣಿನ ರಸದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚು. ನೀವು ಹಣ್ಣಿನ ರಸವನ್ನ ಸೇವಿಸಿದಾಗ ಸಕ್ಕರೆ ನಿಮ್ಮ ರಕ್ತ ಪ್ರವಾಹಕ್ಕೆ ತ್ವರಿತವಾಗಿ ಪ್ರವೇಶಿಸುತ್ತೆ. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ತ್ವರಿತ ಹೆಚ್ಚಳವನ್ನ ಉಂಟು ಮಾಡುತ್ತೆ. ಹಾಗಾಗಿ ಹಣ್ಣಿನ ಜ್ಯೂಸ್ ಸೇವನೆ ಮಾಡಿದ್ರೆ ಅದು ಸಕ್ಕರೆ ಮಟ್ಟ ಹೆಚ್ಚಿಸುತ್ತೆ ಅಂತ ವೈದ್ಯರು ತಿಳಿಸಿದ್ದಾರೆ. ಸಕ್ಕರೆ ಸೇರಿಸಿದ ತಿಂಡಿಗಳು. ಸಕ್ಕರೆ ಸೇರಿಸಿದ ಬೇಕರಿ ಸಿಹಿ ತಿಂಡಿಗಳು ನಿಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿಸಲಿದೆ. ಕುಕೀಸ್, ಮಿಠಾಯಿ, ಕೇಕ್ ಮತ್ತು ಇತರ ಸಕ್ಕರೆ ತಿಂಡಿಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಿಸಿ ಮಧುಮೇಹಿಗಳಿಗೆ ಮತ್ತಷ್ಟು ಸಮಸ್ಯೆ ಉಂಟಾಗುತ್ತೆ. ಈ ಆಹಾರಗಳು ಹೆಚ್ಚಿನ ಪ್ರಮಾಣದ ಸಕ್ಕರೆಗಳನ್ನು ಹೊಂದಿರುತ್ತೆ. ಈ ಸಿಹಿ ತಿಂಡಿಗಳನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಆಗಾಗ ರಕ್ತದಲ್ಲಿನ ಸಕ್ಕರೆಯು ಏರಿಕೆ ಕಾಣಬಹುದು. ಕರಿದ ಆಹಾರಗಳು. ಅದೇ ರೀತಿ ಹೊರಗೆ ಸಂಸ್ಕರಿಸಿದ ಹುರಿದ ಆಹಾರಗಳು ಕೂಡ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಲಿದೆ. ಫ್ರೈಡ್ ಫುಡ್ಗಳಾದ ಫ್ರೆಂಚ್ ಫ್ರೈಸ್ ಮತ್ತು ಫ್ರೈಡ್ ಚಿಕನ್ಗಳು ಅನಾರೋಗ್ಯಕರ ಕೊಬ್ಬಿನಾಂಶವನ್ನು ಹೊಂದಿರೋದು ಮಾತ್ರ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸೋಕೆ ಕಾರಣವಾಗಬಹುದು. ಈ ಆಹಾರಗಳು ಸಾಮಾನ್ಯವಾಗಿ ಹೆಚ್ಚಿನ ಗ್ಲೈಸೆಮಿಕ್ ಅನ್ನು ಹೊಂದಿರುತ್ತೆ ಮತ್ತು ಕಾಲಾನಂತರದಲ್ಲಿ ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣವಾಗಬಹುದು. ಹೆಚ್ಚುವರಿಯಾಗಿ ಟ್ರಾನ್ಸ್ ಕೊಬ್ಬುಗಳಲ್ಲಿ ಹೆಚ್ಚಿನ ತೈಲಗಳಲ್ಲಿ ಆಹಾರವನ್ನು ಹುರಿಯಲಾಗುತ್ತೆ. ಉರಿಯೂತ ಮತ್ತು ಇನ್ಸುಲಿನ್ ಸಂವೇದನೆಯನ್ನ ಇನ್ನಷ್ಟು ಹದಗೆಡಿಸುತ್ತೆ. ಲಸ್ಸಿ ಮತ್ತು ಹಾಲು ಆಧಾರಿತ ಪಾನೀಯಗಳು. ಹಾಲು ಮತ್ತು ಲಸ್ಸಿ ಸಿಹಿ ರುಚಿಯನ್ನು ನೀಡಲಿದ್ದು, ಇವುಗಳಲ್ಲಿ ಸಕ್ಕರೆಯ ಪ್ರಮಾಣ ಅಧಿಕವಾಗಿ ಇರುತ್ತೆ. ಇವು ದೇಹಕ್ಕೆ ಪೌಷ್ಟಿಕಾಂಶವನ್ನ ಒದಗಿಸಿದ್ರೂ ಇದರಲ್ಲಿ ಸಕ್ಕರೆ ಅಂಶವು ಬೇಗನೆ ಹೆಚ್ಚಾಗುತ್ತೆ. ಹಾಗಾಗಿ ಮಧುಮೇಹಿಗಳು ಸಕ್ಕರೆ ಹಾಕದ ಹಾಲು ಅಥವಾ ಮೊಸರನ್ನ ಅನುಸರಿಸಿ. ವೈಟ್ ರೈಸ್. ಅನೇಕ ಮನೆಗಳಲ್ಲಿ ಪ್ರಧಾನ ಆಹಾರವಾಗಿರುವ ಬಿಳಿ ಅಕ್ಕಿಯು ಹೆಚ್ಚಿನ ಗ್ಲೈಸೆಮಿಕ್ ಅಂಶವನ್ನು ಹೊಂದಿದ್ದು, ಇದು ರಕ್ತದಲ್ಲಿನ ಸಕ್ಕರೆ ಏರಿಕೆಗೆ ಕಾರಣವಾಗುತ್ತೆ. ಹಾಗಾಗಿ ಮಧುಮೇಹಿಗಳು ಈ ಆಹಾರವನ್ನ ಸೇವಿಸದೇ ಇರೋದು ಉತ್ತಮ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.